ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ಇವತ್ತು ಕೂಡ ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯನ್ನು ಮಾಡ್ತಿದ್ದೀವಿ. ಇವತ್ತು ಮೇಷರಾಶಿ ಭರಣಿ ನಕ್ಷತ್ರ 3ನೇ ಪಾದದವರೆಗೆ ಯಾವ ಶ್ಲೋಕ ಬರುತ್ತೆ, ಅದರ ಅರ್ಥವನ್ನು ಬಹಳ ವಿಸ್ತಾರವಾಗಿ ತಿಳಿಯುವಂಥ ಪ್ರಯತ್ನವನ್ನು ಮಾಡ್ತೀನಿ. ಎಷ್ಟೋ ಜನ ಪಾಪ ನನಗೆ ಫೋನ್ ಮಾಡಿನೂ ಹೇಳಿದ್ರು, ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ನಮಗೆ ವಿಷ್ಣು ಸಹಸ್ರನಾಮ 45 ನಿಮಿಷ ಬೇಕಾಗತ್ತೆ ಹೇಳೋದಕ್ಕೆ ಸಂಪೂರ್ಣವಾಗಿ. ಪ್ರತಿದಿನ ಆ ಸಮಯ ಸಿಗಲಿಲ್ಲ ಅಂದಾಗ ಅಟ್ಲೀಸ್ಟ್ ನಾವು ಇಷ್ಟಾದರೂ ಕೂಡ ನಮ್ಮ ನಕ್ಷತ್ರಕ್ಕೆ, ನಮ್ಮ ರಾಶಿಗೆ ಅನುಗುಣವಾಗಿರುವಂತಹ ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ಅರ್ಥಸಹಿತವಾಗಿ ತಿಳಿದುಕೊಂಡು ಪಠನೆ ಮಾಡೋದು ತುಂಬಾ ಉಪಯೋಗ ಆಗ್ತಿದೆ ಅಂತ. ಆದ್ದರಿಂದ ಎಲ್ಲರೂ ಕೂಡ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಈಗ ಮೇಷರಾಶಿ ಭರಣಿ ನಕ್ಷತ್ರ 3ನೇ ಪಾದದವರೆಗೆ ಯಾವ ಶ್ಲೋಕ ಬರುತ್ತೆ ಅನ್ನೋದನ್ನು ನೋಡೋಣ. ಅಗ್ರಾಹ್ಯ ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಅಂದರೆ ಅಗ್ರಾಹ್ಯ, ಭಗವಂತನ ಅನೇಕ ರೂಪಗಳಲ್ಲಿ ಅಗ್ರಾಹ್ಯ ಅನ್ನೋದು ಒಂದು ರೂಪವಾಗಿರುತ್ತೆ. ಭಗವಂತ ಅನಂತ ವಿಶ್ವದಲ್ಲಿ ಅನಂತ ರೂಪದಲ್ಲಿ ತುಂಬಿದ್ದರೂ ಕೂಡ ಆತ ನಿರ್ವಿಕಾರ. ಇದನ್ನು ಹೇಗೆ ಊಹಿಸ್ಬೋದು ಅಂತ ನಾವು ತಿಳ್ಕೊಬೇಕಂದ್ರೆ, ಮನುಷ್ಯನ ಮನಸ್ಸಿನಿಂದ ಅವನನ್ನು ಸಂಪೂರ್ಣ ಗ್ರಹಿಸಲು ಅಸಾಧ್ಯ ಆಗತ್ತೆ. ಎಷ್ಟೋ ಸಲ ನಾನು ಕೇಳಿದ್ದೀನಿ ಕೂಡ, ಎಷ್ಟೋ ಪುಸ್ತಕಗಳಲ್ಲೂ ವೇದಗಳಲ್ಲೂ ಹೇಳಿರೋ ಪ್ರಕಾರ ಮಹಾಲಕ್ಷ್ಮಿಗೆ ತನ್ನ ಗಂಡನ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಕೆ ಆಗಲ್ವಂತೆ. ಆದ್ದರಿಂದ ಇನ್ನು ಆ ತಾಯಿಗೆ ಆಗಿಲ್ಲ ಅಂದರೆ ನಮ್ಮಿಂದ ಸಾಧ್ಯ ಆಗತ್ತಾ? ಏಕೆಂದರೆ ಆತ ಅಗ್ರಾಹ್ಯ, ಗ್ರಹಿಸಲು ಅಸಾಧ್ಯವಾದವನು. ಇಷ್ಟೇ ಅಲ್ಲದೆ ಅವನು ಅಹ್ಯ ಅಂದರೆ ಎಲ್ಲಕ್ಕಿಂತ ಮೊದಲು ಇದ್ದವನು ಮತ್ತು ಎಲ್ಲಕ್ಕಿಂತ ಶ್ರೇಷ್ಠನಾದವನು ಅಂತ ಅರ್ಥವಿದೆ. ನಂತರ ಬರುವ ಪದ ಶಾಶ್ವತಃ. ಭಗವಂತ ಎಂದು ಯಾವುದೇ ಬದಲಾವಣೆಗೆ ಒಳಪಡದೆ ಎಂದೆಂದೂ ಶಾಶ್ವತವಾಗಿರುವವನು. ಆದ್ದರಿಂದ ಅವನನ್ನು ಶಾಶ್ವತ ಅಂತ ಕರೀತಾರೆ. ನಾವು ಎಲ್ಲ ಮನುಷ್ಯರು ಅವರವರ ಭಾವನೆಯಿಂದ, ತನ್ನ ಭಕ್ತಿಯಿಂದ ಭಗವಂತನನ್ನು ನೋಡ್ತಾರೆ. ಆದರೆ ಭಗವಂತನಿಗೆ ಎಲ್ಲ ಭಕ್ತರು ಒಂದೇ ರೀತಿಯಿಂದ ನೋಡ್ತಾನೆ. ಅದಕ್ಕಾಗಿ ಅವನನ್ನು ಶಾಶ್ವತಃ ಅಂತ ಕರೀತಾರೆ. ಮುಂದೆ ಬರುವಂತಹ ಪದ ಕೃಷ್ಣ. ಮೇಲ್ನೋಟಕ್ಕೆ ಕೃಷ್ಣ ಎನ್ನುವ ಪದ ವಸುದೇವ ಮತ್ತು ದೇವಕಿಯರಲ್ಲಿ ಅವತರಿಸಿದ ಭಗವಂತನ ಹೆಸರಾಗಿರುತ್ತೆ. ಆದರೆ ಕೃಷ್ಣ ಎನ್ನುವುದು ಭಗವಂತನ ಮೂಲ ರೂಪದ ಹೆಸರೂ ಹೌದು. ಹಾಗೂ ಗರ್ಗಾಚಾರ್ಯರು ಮಗುವಿನ ಹೆಸರಿಡುವಾಗ ತಾಯಿ ಯಶೋದೆಯಲ್ಲಿ ಹೀಗೆ ಹೇಳ್ತಾರಂತೆ. ಏನಂತ ಅಂದರೆ, ಈ ಮಗುವಿಗೆ ನಾನು ಹೆಸರಿಡುವುದಿಲ್ಲ, ಈ ಜಗತ್ತಿನಲ್ಲಿ ಇರುವ ಎಲ್ಲ ಹೆಸರು ಇವನದ್ದೇ, ಇವನಿಗೆ ಇರುವ ಹೆಸರನ್ನೇ ನಿಮಗೆ ನೆನಪಿಸುತ್ತಿದ್ದೇನೆ. ಈತ ಶ್ಯಾಮ, ಸುಂದರ, ವಾಸುದೇವ, ಹಾಗೆ ಶ್ರೀಕೃಷ್ಣ ಎಂದು ಹೇಳಿ ನಾಮಕರಣವನ್ನು ಮಾಡ್ತಾರಂತೆ. ಚತುರ್ವಂಶ ಮೂರ್ತಿಗಳಲ್ಲಿ 24ನೇ ರೂಪವು ಕೃಷ್ಣ ಎಂಬುದು ರೂಪವಾಗಿರುತ್ತೆ. ಧರ್ಮ ದೇವತೆಯಲ್ಲಿ ಹುಟ್ಟಿದ ಒಂದು ರೂಪ ಕೃಷ್ಣ. ನರ, ನಾರಾಯಣ, ಹರಿ, ಕೃಷ್ಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಹೀಗೆ ಎಷ್ಟೋ ಹೆಸರುಗಳಿಂದ ಅವನನ್ನು ಹಾಡಿ ಹೊಗಳ್ತಾರಂತೆ. ಭಗವಂತನ ಸಹಸ್ರ ರೂಪಗಳಲ್ಲಿ ಕೃಷ್ಣ ರೂಪ ಕೂಡ ಒಂದು. ಮೂಲತಃ ಕೃಷ್ಣ ಎಂದರೆ ಕಪ್ಪು, ನೀಲಮೇಘ ಶ್ಯಾಮ. ನೀಲ ಅಂದರೆ ಪ್ರತೀಕ ಕೂಡ ಹೌದು. ಹಾಗಾಗಿ ಅತ್ಯಂತ ಸೌಂದರ್ಯವತಿಯಾಗಿದ್ದ ದ್ರೌಪದಿಯನ್ನು ಕೃಷ್ಣೆ ಎಂದನು ಕರೀತಿದ್ರಂತೆ. ದ್ರೋಣಾಚಾರ್ಯರು ಹೀಗಿರಬೇಕಾದ್ರೆ ಬಿಳಿಗಡ್ಡದ ಶ್ವೇತ ವಸ್ತ್ರಧಾರಿಯಾಗಿದ್ದ ಕಪ್ಪಗಿನ ಆಕರ್ಷಕ ವ್ಯಕ್ತಿ ಇಲ್ಲಿ ಕಪ್ಪು ಜ್ಞಾನದ ಸಂಕೇತವಾಗುತ್ತದೆ. ಅಂದರೆ ಅತೀ ಕೋಪ ಬಂದಾಗ ನಾವು ಕೆಂಪಾಗಿ ಕಾಣ್ತೇವೆ, ಅದೇ ರೀತಿ ಸಂಪೂರ್ಣ ಜ್ಞಾನಿ ನೀಲವಾಗಿ ಕಾಣ್ತಾನಂತೆ. ಆದ್ದರಿಂದ ಪರಿಪೂರ್ಣ ಜ್ಞಾನಿ, ಸೌಂದರ್ಯ ಮೂರ್ತಿ ಭಗವಂತ ತನ್ನ ಅವತಾರದಲ್ಲಿ ಕಾಣಿಸಿದ್ದು ನೀಲಮೇಘ ಶ್ಯಾಮನಾಗಿ. ಇದೇ ರೀತಿಯಲ್ಲಿ ಇನ್ನೂ ಹಲವು ರೂಪಗಳಲ್ಲಿ ಕೃಷ್ಣ ಎನ್ನುವ ನಾಮಪದವನ್ನು ಅರ್ಥವನ್ನು ನಾವು ಹುಡುಕಬಹುದು. ಕೃಷ್ಣ ಎಂಬುದು ಹುಟ್ಟುವ ಮೊದಲು ದೇವಕಿಯ ಗರ್ಭದಲ್ಲಿ ಸಂಕರ್ಷಣ ರೂಪಿ ಬಲರಾಮ
ಹುಟ್ಟಿರ್ತಾನೆ. ಸಂಕರ್ಷಣನನ್ನು ಸಂಕರ್ಷಿಸಿ ಅನಂತರ ದೇವಕಿಯ ಅಷ್ಟಮ ಗರ್ಭದಲ್ಲಿ ಹುಟ್ಟಿದ ಕಾರಣಕ್ಕೆ ಆತನನ್ನು ಕೃಷ್ಣ ಎನ್ನುತ್ತಾರೆ. ಆತ ಹುಟ್ಟಿದ ಮೇಲೆ ಮಾಡಿದ ಪ್ರತಿಯೊಂದು ಕೆಲಸವೂ ಕರ್ಷಣವೇ. ಅಂದರೆ ಪೂತನಿ, ಶಕಟಾಸುರ, ಕೇಶಿ, ಕಂಸ ಹೀಗೆ ದುಷ್ಟಶಕ್ತಿಗಳನ್ನೆಲ್ಲ ಕರ್ಷಣೆ ಮಾಡಿದವ ಕೃಷ್ಣ. ಹಾಗೆ ಜ್ಞಾನಮೂರ್ತಿಯಾದ ಆತ ಹಕ್ಕಿಗಳು, ಹಸುಗಳು, ಗೋಪಾಲಕರು, ಗೋಪಿಕೆಯರು ಹಾಗೂ ಯಮುನಾ ನದಿಯನ್ನು ಕೂಡ ತನ್ನ ಸೌಂದರ್ಯದಿಂದ ಆಕರ್ಷಿಸಿ ಉತ್ಕರ್ಷಣೆ ಮಾಡಿದವನು. ಆದ್ದರಿಂದ ಆತನನ್ನು ಕೃಷ್ಣ. ಅರ್ಜುನನ ರಥದಲ್ಲಿ ನಿಂತು 18 ಅಕ್ಷೋಹಿಣಿ ಸೈನ್ಯವನ್ನು ಕರ್ಷಣೆ ಮಾಡಿದ ಭಗವಂತನೇ ಕೃಷ್ಣ. ಹೀಗೆ ಹಸುರನನ್ನು ನಿಗ್ರಹಿಸಿ ಭೂಭಾರವನ್ನು ಕರ್ಷಣೆ ಮಾಡಿದ ಸಜ್ಜನರ ಹಾಗೂ ಧರ್ಮದ ಉದ್ಧಾರಕ್ಕಾಗಿ ಅವತರಿಸಿದವ ಭಗವಂತನೇ ಕೃಷ್ಣ. ಇನ್ನು ಕೃಷ್ಣ ಪದವನ್ನು ಒಡೆದು ನೋಡಿದರೆ ಕೃಷಿ ಪ್ಲಸ್ ಣ ಅಂದರೆ ಕೃಷ್ಣ. ಕೃಷಿ ಅಂದರೆ ಭೂಮಿ, ಣ ಅಂದರೆ ಬಲ ಅಥವಾ ಆನಂದ. ಆದ್ದರಿಂದ ಕೃಷ್ಣ ಎಂದರೆ ಧರ್ಮವನ್ನು ಬಲಪಡಿಸಲು ಭೂಮಿಯಲ್ಲಿ ಅವತರಿಸಿದ ಆನಂದ ಸ್ವರೂಪವಾದ ಭಗವಂತನೇ ಕೃಷ್ಣ. ಎಷ್ಟು ಅದ್ಭುತವಾಗಿ ಕೃಷ್ಣ ಎಂಬ ಪದವನ್ನು ನಾವು ಎಷ್ಟು ಅರ್ಥಗಳ ಮುಖಾಂತರ ನೋಡಿದ್ವಿ. ನಿಮಗೆ ಎಲ್ಲರಿಗೂ ತಿಳಿದಂತೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ಪತಯೇ ನಮಃ. ಈ ಶ್ಲೋಕವು ಎಲ್ಲರೂ ಕೇಳಿರ್ತೀರ. ಅಂದರೆ ಕೃಷ್ಣನನ್ನು ಸ್ಮರಿಸುವಂತಹ ಶ್ಲೋಕ. ಇಂತಹ ಕಷ್ಟ ಕಾಲದಲ್ಲೂ ಈ ಶ್ಲೋಕವನ್ನು ಹೇಳಿಕೊಂಡ್ರೆ ಕೃಷ್ಣ ಆ ಸಂದರ್ಭಕ್ಕೆ ತಕ್ಕಂತೆ ಜ್ಞಾನವನ್ನು ಕೊಡ್ತಾನಂತೆ. ಅದೇ ಮುಂದೆ ಬರುವಂತಹ ಒಂದು ಪದವಿದಾಗಿದೆ ಲೋಹಿತಾಕ್ಷ. ಲೋಕ ಪ್ಲಸ್ ಹಿತ ಪ್ಲಸ್ ಅಕ್ಷ ಅಂದರೆ ಲೋಕದ ಹಿತಕ್ಕಾಗಿ ಭಕ್ತರ ಮನೋಭಿಲಾಷೆ ಪೂರ್ತಿಗಾಗಿ ತಾವರೆಯಂತಹ ಅರಳುಗಣ್ಣು ಉಳ್ಳವನು ಎಂಬ ಅರ್ಥ. ಈ ನಾಮದ ಅರ್ಥವನ್ನು ತಿಳಿಯಬೇಕಾದ್ರೆ ನಾವು ಭಗವಂತವನ್ನು ಕೋಪೋದ್ರಿಕ್ತವಾಗಿ ಕೆಲವು ಘಟನೆಗಳನ್ನು ನೋಡಬೇಕಾಗತ್ತೆ. ಮಹಾಭಾರತದ ಯುದ್ಧದಲ್ಲಿ ಅರ್ಜುನ ಮತ್ತು ಭೀಷ್ಮ ಪಿತಾಮಹರ ನಡುವೆ ಯುದ್ಧ ಪ್ರಾರಂಭವಾದಾಗ ನಡೆದ ಒಂದು ಘಟನೆಯನ್ನು ನೋಡೋದಾದರೆ ಅರ್ಜುನ ತನ್ನನ್ನು ಮುದ್ದಿಸಿ ಆಡಿಸಿ ಬೆಳೆಸಿದ ಪಿತಾಮಹನೊಂದಿಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಯುದ್ಧ ಮಾಡ್ತಿರ್ತಾನೆ. ಇದನ್ನು ಗಮನಿಸಿದ ಸಾರಥಿ ಕೃಷ್ಣ ತುಂಬನೇ ಕೋಪಗೊಳ್ತಾನೆ. ಮಹಾಭಾರತ ಯುದ್ಧದ ಮೊದಲು ತಾನು ಶಸ್ತ್ರ ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ ಕೃಷ್ಣ ಮಾಡಿದಂತಹ ಅರ್ಜುನನ ಕೋಪಾವೇಶದಿಂದ ಭೀಷ್ಮನನ್ನು ಸಾಯಿಸಲೆಂಬಂತೆ ಚಕ್ರವನ್ನು ಹಿಡಿದು ಮುಂದೊತ್ತಿ ಬರ್ತಾನೆ. ಆಗ ಆತನ ಕಣ್ಣು ಕೆಂಡಾವರೆ ಹೂವಿನಂತೆ ಕೆಂಪಾಗಿ ಕಾಣುತ್ತಿರುತ್ತದೆ. ಹೀಗೆ ಇದನ್ನು ನೋಡಿದ ಭೀಷ್ಮಾಚಾರ್ಯರು ತನ್ನ ಎರಡೂ ಕೈಯನ್ನು ಜೋಡಿಸಿ ಹೀಗೆ ಕೇಳ್ತಾರಂತೆ, ಹೋ ಭಗವಂತ, ನಿನ್ನ ಕೈಯಲ್ಲಿ ಚಕ್ರ ಹಿಡಿಸುತ್ತೇನೆ, ಹಾಗೆ ಯುದ್ಧ ಮಾಡಿಸುತ್ತೇನೆ ಎಂದು ನಾನು ಪ್ರತಿಜ್ಞೆ ಮಾಡಿದ್ದೆ. ಚಕ್ರ ಹಿಡಿಯುವುದಿಲ್ಲ ಎಂದಿದ್ದೆ ನೀನು. ಆದರೆ ಈಗ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಲು ನೀನು ಚಕ್ರ ಹಿಡಿದಿರುವೆ, ನಿನ್ನನ್ನೇ ಮರೆತಿರುವೆ. ಆದರೆ ನಿನ್ನ ಭಕ್ತನನ್ನು ಮರೆತಿಲ್ಲ. ನೀನಿಲ್ಲದೆ ನಮಗೆ ಗತಿ ಇನ್ಯಾರು ಎನ್ನುತ್ತಾರೆ. ಇಂತಹ ಘಟನೆಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಭಗವಂತನನ್ನ ಕೋಪ ಮತ್ತು ಅದರ ಹಿಂದಿರುವ ಕರುಣೆ ವ್ಯಕ್ತವಾಗುತ್ತೆ. ಇದೇ ರೀತಿ ಇನ್ನೊಂದು ಘಟನೆ ಅಂದರೆ ನರಸಿಂಹ ಅವತಾರದಲ್ಲಿ ಕಂಡು ಬರುತ್ತೆ. ಅದೇ ಹಿರಣ್ಯಕಶಿಪುವಿನ ಕೊಂದು ಆತನ ಕರುಳನ್ನು ಬಗೆದು ಕೊರಳಿಗೆ ಹಾರ ಹಾಕಿಕೊಂಡಿರುವಾಗ ಶಾಂತನಾಗದ ಭಗವಂತನ ಕೋಪೋದ್ರಿಕ್ತವಾದ ರೂಪವನ್ನು ಕಂಡು ದೇವತೆಗಳೆಲ್ಲರೂ ಭಯಗೊಂಡಾಗ 5 ವರ್ಷದ ಪುಟ್ಟ ಬಾಲಕ ಪ್ರಹ್ಲಾದನ ಪ್ರಾರ್ಥನೆಗೆ ಮಣಿದು ಶಾಂತಮೂರ್ತಿಯಾಗುತ್ತಾನೆ. ಮೇಲಿನ ಘಟನೆಗಳಲ್ಲಿ ಲೋಕ ಕಲ್ಯಾಣಕ್ಕಾಗಿ ಭಗವಂತ ದುಷ್ಟರನ್ನು ತನ್ನ ಕೆಂಗಣ್ಣಿನಿಂದ ನಾಶ ಮಾಡಿ ಭಕ್ತರ ಅಭಿಲಾಷೆಯನ್ನು ಪೂರ್ತಿ ಮಾಡುವುದು ಕಂಡುಬರೋದ್ರಿಂದ ಇಂತಹ ಅರಳುಗಣ್ಣಿನ ಭಗವಂತನೇ ಲೋಹಿತಾಕ್ಷ. ಎಷ್ಟು ಚೆನ್ನಾಗಿ ಅರ್ಥವನ್ನು ಒಂದೊಂದು ಪದಕ್ಕೂ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಾವು ತಿಳಿಬೇಕಾಗಿರೋದು ನಮ್ಮ ಧರ್ಮವಾಗಿದೆ. ನಾವು ಇಷ್ಟು ದಿನಗಳ ಕಾಲ ಬರೀ ವಿಷ್ಣು ಸಹಸ್ರನಾಮವನ್ನು ಮಾತ್ರ ಪಠಿಸ್ತಾ ಇದ್ವಿ, ಅದರ ಅರ್ಥವನ್ನು ತಿಳಿಯದೆ. ಇನ್ನು ಮುಂದೆ ಆದರೂ ನಾವು ಅರ್ಥವನ್ನು ತಿಳಿದು ಪಠನೆ ಮಾಡೋದ್ರಿಂದ ಬರುವಂತಹ ಸಂಪೂರ್ಣ ಒಂದು ಜ್ಞಾನವು
ಮುಂಬರುವಂತಹ ಪೀಳಿಗೆಗೆ ಉಪಯೋಗವಾಗತ್ತೆ. ನಂತರ ಬರುವ ಪದವೇ ಪ್ರತರ್ದನಃ. ಪ್ರತರ್ದನಃ ಅಂದರೆ ಪ್ರ ಎನ್ನುವುದು ಪ್ರಕೃಷ್ಟರು ಎನ್ನುವ ಪೂರ್ಣ ಪದದ ಸಂಕ್ಷಿಪ್ತ ರೂಪ. ಪ್ರತರ್ದನಃ ಎಂದರೆ ಪ್ರಕೃಷ್ಟರಿಗೆ ಹಿಂಸೆ ಕೊಡುವ ದುಷ್ಟ ಶಕ್ತಿಯನ್ನು ನಿರ್ಮೂಲ ಮಾಡುವವನು ಎಂಬರ್ಥ. ಹಾಗೆ ಪ್ರತರ್ದನಃ ಎನ್ನುವುದು ಪ್ರಹ್ಲಾದ ಎನ್ನುವ ಪೂರ್ಣ ಪದದ ಸಂಕ್ಷಿಪ್ತ ರೂಪ. ತರ್ದ ಎಂದರೆ ಹಿಂಸೆ, ನಯತಿ ಎಂದರೆ ಹೋಗಲಾಡಿಸುವವನು. ಆದ್ದರಿಂದ ಪ್ರತರ್ದನಃ ಎಂದರೆ ಪ್ರಹ್ಲಾದನಿಗೆ ಹಿಂಸೆ ಕೊಟ್ಟಂತಹ ಹಿರಣ್ಯಕಶಿಪುವಿನ ಮರ್ದಿಸಿ ಆತನ ಕಷ್ಟವನ್ನು ಪರಿಹರಿಸಿ ಲೋಕವನ್ನು ಹಿಂಸೆಯಿಂದ ಪಾರು ಮಾಡಿದವನೇ ಎಂದರ್ಥ. ಮುಂದೆ ಬರುವಂತಹ ಪದ ಪ್ರಭೂತಃ. ಭೂಮ ಎಂದರೆ ಪರಿಪೂರ್ಣತೆ. ಪ್ರಭೂತಿ ಎಂದರೆ ಭೂತಿಗಳಲ್ಲಿ ಪ್ರಕೃಷ್ಟವಾದ ಸ್ಥಿತಿ. ಪ್ರಭೂತ ಎಂದರೆ ಪರಿಪೂರ್ಣವಾದ ಆನಂದ ಸ್ವರೂಪವಾದ ಗುಣಗಳಿಂದ ತುಂಬಿ ತುಳುಕುವ ಭಗವಂತನ ಶಿಲಾಮೂರ್ತಿ. ಹಾಗೆ ತ್ರಿಕಕುಬ್ಧಾಮಹ. ತ್ರಿಕಕುಬ್ಧಾಮಹ ಅಂದರೆ ಅಂದರೆ 3, ಕಕುಬ್ಧಾಮಹ ಅಂದರೆ ಶಿಕೆ ಅಥವಾ ತುತ್ತ ತುದಿ, ಧಾಮ ಎಂದರೆ ನೆಲೆಸಿರುವವನು. ತ್ರಿಕಕುಬ್ಧಾಮಹ ಎಂದರೆ 3 ಶಿಕೆಗಳಲ್ಲಿ ನೆಲೆಸಿರುವವನು. ಭೂಮಿ, ಅಂತರಿಕ್ಷ ಮತ್ತು ಸ್ವರ್ಗ ಇವು 3 ಲೋಕಗಳು. ಈ 3 ಲೋಕಗಳ ತುದಿಯಲ್ಲಿ 3 ಸ್ಥಾನಗಳಿವೆ. ಭೂಮಿಯಲ್ಲಿ ಶ್ವೇತದ್ವೀಪ, ಅಂತರಿಕ್ಷದಲ್ಲಿ ಅನಂತಾಸನ, ಸ್ವರ್ಗದಲ್ಲಿ ವೈಕುಂಠ. 3 ತೇಜೋಮಯ ಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ. ಓಂಕಾರದ 3 ಅಕ್ಷರಗಳು ಆ, ಉ, ಉಂ. ಈ 3 ಅಕ್ಷರದಿಂದಾಗಿ 3 ಪದಗಳು ಉದ್ಭವಗೊಳ್ಳುತ್ತದೆ. ಭೂ ಭುವ ಸ್ವಹ, ಭೂರ್ಭುವ ಸ್ವಹ. ಈ ಪದಗಳಿಂದಾಗ 3 ಪಾದಗಳು ತತ್ಸವಿತುರ್ವರೇಣ್ಯಂ ಅಂದರೆ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. 3 ಪಾದಗಳಿಂದಾದ 3 ವರ್ಗವಿರುವ ಪುರುಷ ಸೂಕ್ತಗಳಲ್ಲಿ ಶ್ರೇಷ್ಠವಾದ ಪುರುಷ ಸೂಕ್ತದಲ್ಲಿ 3 ವರ್ಗಗಳಿವೆ. 1 ರಿಂದ 5 ಮೊದಲ ವರ್ಗ, 6 ರಿಂದ 10 ಎರಡನೆಯ ವರ್ಗ, 11 ರಿಂದ 16 ಮೂರನೆಯ ವರ್ಗವಾಗಿರುತ್ತೆ. ಈ ಸೂಕ್ತಗಳಿಂದಾದ ಅತ್ಯಂತ ಶ್ರೇಷ್ಠವಾದ 3 ವೇದಗಳು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ. ಹೀಗೆ ಎಲ್ಲವೂ ಶಿಕೆಗಳು. ಆದ್ದರಿಂದ ತ್ರಿಕಕುಬ್ಧಾಮಹ ಅಂದರೆ 3 ಲೋಕದಲ್ಲಿ ನೆಲೆಸಿರುವವನು. 3 ಲೋಕದಲ್ಲಿ 3 ನಿತ್ಯ ಸ್ಥಾನದಲ್ಲಿ ನೆಲೆಸಿರುವವನು. ಅಲ್ಲಿ ನೆಲೆಸಿರುವ 3 ತೇಜೋಮಯ ಮೂರ್ತಿಗಳಲ್ಲಿ ನೆಲೆಸಿರುವವನೇ 3 ಅಕ್ಷರಗಳಿಂದಾದ ಓಂಕಾರದಲ್ಲಿ ಪ್ರತಿಪಾದ್ಯನಾದವನು ಎಂಬ ಅರ್ಥವನ್ನು ಕೊಡುತ್ತೆ. ಅದೇ ರೀತಿ ಪವಿತ್ರಂ. ಈ ದೇಹದಿಂದ ಭಗವಂತ ಹೊರಟು ಹೋದ್ಮೇಲೆ ಈ ದೇಹ ಪವಿತ್ರವಾಗತ್ತೆ. ಆದ್ದರಿಂದ ಎಲ್ಲವನ್ನು ಪವಿತ್ರಗೊಳಿಸುವ ಶಕ್ತಿಯುಳ್ಳ ಪವಿತ್ರ ಅಂದರೆ ಈ ಭೌತಿಕ ಶರೀರ ಸಂಪೂರ್ಣ ಪವಿತ್ರವಲ್ಲ. ದೇಹ ಹೆಸರಿನಲ್ಲಿ ಅರಳಿದ ತಾವರೆಯಂತೆ ಈ ದೇಹದಲ್ಲಿರುವ ಕೆಸರು ಅನೇಕ. ನಿಜವಾದ ಪಾವಿತ್ರತೆ ಸಿಗುವುದು ಈ ದೇಹದಿಂದ ಹೊರಟು ಹೋದ ಮೇಲೆ. ನಂತರ ಶಾಶ್ವತವಾದ ಪಾವಿತ್ರ ಮೋಕ್ಷದಲ್ಲಿ. ಇಂತಹ ಪವಿತ್ರವಾದ ಮೋಕ್ಷವನ್ನು ಕರುಣಿಸುವವನೇ ಭಗವಂತ, ಅವನೇ ಪವಿತ್ರಂ. ನಂತರ ಬರುವುದು ಕೊನೆಯ ಪದ ಮಂಗಳಂ ಪರಂ. ಮಂಗಳಂ ಪರಂ ಅಂದರೆ ಕಲ್ಯಾಣ ಎಂದರೆ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವವನು ಎಂದರ್ಥ. ಮಂಗಳ ಅಂದರೆ ಕಲ್ಯಾಣ. ಸಾಮಾನ್ಯವಾಗಿ ಮದುವೆಗೆ ಕಲ್ಯಾಣ ಅಂತ ಕರೆದಾಗ ಮದುವೆಯ ನಂತರ ಧರಿಸುವ ತಾಳಿಯನ್ನು ಮಂಗಳಸೂತ್ರ ಅಂತ ಕರೀತಾರೆ. ಆದರೆ ಎಲ್ಲ ಮದುವೆಯೂ ಮಂಗಳವಲ್ಲ. ಯಾವ ವಿವಾಹದಿಂದ ಗಂಡು ಮತ್ತು ಹೆಣ್ಣು ಎತ್ತರಕ್ಕೆ ಏರುತ್ತಾರೋ ಅಂತಹ ಮದುವೆ ಮಾತ್ರ ಕಲ್ಯಾಣ. ನಮ್ಮನ್ನು ಅಂತಹ ಪಾತಕ್ಕೆ ಒಯ್ಯುವ ಮದುವೆಗಳು ಅಮಂಗಳ. ಜನಸಾಮಾನ್ಯರು ಸಾಮಾನ್ಯವಾಗಿ ಸಾವನ್ನು ಅಮಂಗಳ ಎಂದು ತಿಳಿಯುತ್ತಾರೆ. ಆದರೆ ಮೋಕ್ಷ ಪ್ರಧಾನವಾದ ಸಾವು ಮಂಗಳ. ಆತ್ಮಹತ್ಯೆ ಅಮಂಗಳ. ತನ್ನೆಲ್ಲ ಕರ್ಮವನ್ನು ಭಗವಂತನಿಗೆ ಅರ್ಪಿಸುವುದು ಇಹಕರ್ಮ ಮಂಗಲ. ಪಾಂಡವರು ಮಾಡಿದ ಕರ್ಮವನ್ನು ಇಲ್ಲಿ ನಾವು ನೆನೆಯಬಹುದು. ತನ್ನ ಸ್ವಾರ್ಥಕ್ಕಾಗಿ ಮಾಡುವುದೇ ಅಮಂಗಲ. ಕೇವಲ ಮೇಲಕ್ಕೇರುವುದು ಅಂದರೆ ಮಂಗಳವಲ್ಲ. ಕೆಳಕ್ಕೆ ಇಳಿಯದ ದಾರಿಯಲ್ಲಿ ಸಾಗುವುದು ಮಂಗಲ. ಅದೇ ದೊಡ್ಡ ಮೋಕ್ಷ. ಭಗವಂತ ಮಂಗಲ ಮತ್ತು ನಮ್ಮನ್ನು ಮಂಗಲದತ್ತ ನಡೆಸುವವನು. ಆದ್ದರಿಂದ ಅವನು ಮಂಗಳ ಪರಂ ಅಂತ ಕರಿತೀವಿ. ಈ ರೀತಿಯಾಗಿ ಈ ಶ್ಲೋಕವನ್ನು ನಾವು
ಪಠನೆ ಮಾಡ್ಬೋದು. ಅಗ್ರಾಹ್ಯ ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ ಪ್ರಭೂತಸ್ಟಿಕ ಕುಬ್ಧಾಮ ಪವಿತ್ರ ಮಂಗಲಂ ಪರಂ. ಇದಾಗಿತ್ತು ಮೇಷರಾಶಿ ಭರಣಿ ನಕ್ಷತ್ರ 3ನೇ ಪಾದದವರಿಗೆ ಈ ಶ್ಲೋಕ ಅರ್ಥಸಹಿತವಾಗಿ ಚಿಂತನೆಯಲ್ಲಿ ತೊಡಗಿದ್ವಿ. ಇದೇ ರೀತಿ ಸಾಧ್ಯವಾದರೆ ಎಲ್ಲವನ್ನ ಪಠಿಸಿ, ಸಮಯದ ಅಭಾವವಿದ್ದರೆ ಈ ಶ್ಲೋಕವನ್ನು ಪಠಿಸಿಕೊಂಡು ತಮ್ಮ ಎಲ್ಲ ತೊಂದರೆಗಳನ್ನು ನಶಿಸಿ ಹೋಗಲಿ ಅಂತ ಕೇಳ್ಕೊತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.